ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಹಾಕಿ ಇವಾಗ ಏನಂತಂದರೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ನಾನು ಕೂಡ ಏನಂತಂದರೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಧೂಪ ದೀಪ ಕರ್ಪೂರ ಎಲ್ಲ ದೇವರಿಗೆ ಹಚ್ಚಿದ್ದೀನಿ. ಆಮೇಲೆ ಇವತ್ತು ನಾಷ್ಟಕ್ಕೆ ಅಂತ ನಾನು ಉಪ್ಪಿಟ್ಟು ಮತ್ತು ಶಿರಾ ಮಾಡಿದ್ದೆ. ಶಿರಾ ಅಂದರೆ ಕೇಸರಿ ಬಾತು ಮಾಡಿದ್ದೆ. ಸ್ವಲ್ಪ ಉಪ್ಪಿಟ್ಟು, ಸ್ವಲ್ಪ ಏನಂತಂದರೆ ಕೇಸರಿ ಬಾತ್ ಮಾಡಿದ್ದೆ. ಅದನ್ನು ಏನಂತಂದರೆ ನಾಷ್ಟ ಮಾಡಿದ್ವಿ. ಅದೇ ರೀತಿಯಾಗಿ ಇವಾಗ ಏನಂತಂದರೆ ಸ್ವಲ್ಪ ಏನಂತಂದರೆ ಕಾಫಿ ಮಾಡಿದ್ದೀನಿ. ಯಾವಾಗಾದರೂ ಅಷ್ಟೇ ಮಾಡ್ತೀನಿ, ಡೈಲಿ ಏನು ಮಾಡಲ್ಲ. ಇವಾಗ ಕಾಫಿ ಮಾಡಿ ಕುಡಿತಾ ಇದ್ದೀವಿ. ನಾನೀಗ ನಾಷ್ಟ ಮಾಡ್ತಾಯಿದ್ದೀನಿ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಇವಾಗ ಏನಂತಂದರೆ ಮಾರ್ಕೆಟ್ಗೆ ಹೊರಟಿದ್ದೀವಿ. ಸ್ವಲ್ಪ ಹಾಗೆ ಏನಾದರೂ ತೊಗೊಂಡು ಬರಬೇಕಂತ ಹೊರಟಿದ್ವಿ. ಓಕೆ ಫ್ರೆಂಡ್ಸ್, ನಾವು ಇವತ್ತು ಏನೇನು ತೊಗೊಂಡು ಬರ್ತೀವಿ ಅಂತ ನೀವೇ ನೋಡಿ ವಿಡಿಯೋದಲ್ಲಿ. ಹಾಗೆ ಕೂಡ ಏನಂತಂದರೆ ಲೈಕ್ ಮಾಡಿ. ಏನಿಲ್ಲ, ಮಾರ್ಕೆಟಲ್ಲಿ ಏನಂತಂದರೆ ಸ್ವಲ್ಪ ಹುಡುಗರಿಗೆ ಡ್ರೆಸ್ ತೊಗೊಳಿತ್ತು, ಅದಕ್ಕೆ ಹೋಗಿದ್ವಿ. ಇವಾಗ ಏನಂತಂದರೆ ಡ್ರೆಸ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಏನು ಪ್ಯಾಂಟ್ ಶರ್ಟು ಮತ್ತು ಟೀ ಶರ್ಟ್ ಎಲ್ಲ ತೊಗೊಳ್ತಾ ಇದ್ದೀವಿ. ಈಗ ಮನೆಗೆ ಬಂದ್ವಿ. ಏನಂತಂದರೆ ಅಷ್ಟೇ ಒಂದು 2-3 ಸೆಟ್ ಅಷ್ಟು ಡ್ರೆಸ್ ತೊಗೊಂಡ್ವಿ. ಹಾಗೆ ನಾನು ಕೂಡ ಒಂದೇ ಸಾಡಿ ತೊಗೊಂಡೆ. ನೋಡಿ ಈ ಸಾರಿ ಹೇಗಿದೆ ಅಂತ. ನಿಮಗೂ ಈ ಸಾಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಇವಾಗ ರಾತ್ರಿ 8 ಗಂಟೆ ಐತಿ. ಇವಾಗ ನಾವು ಊಟ ಮಾಡಬೇಕು. ಊಟಕ್ಕೆ ಅಂತ ಏನಿಲ್ಲ, ಚಪಾತಿ ಮಾಡಿದ್ದೆ ಅಷ್ಟೇ. ಏನಂತಂದರೆ ಬಟಾಟಿ ಬಾಜಿ ಕೂಡ ಮಾಡಿದ್ದೆ. ಇವಾಗ ಊಟ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ಲಾಗ್. ಫ್ರೆಂಡ್ಸ್, ನಿಮಗೆ
ನಮ್ಮ ಸಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.